ಇಲ್ಲ, ನಿಮ್ಮ ಹತ್ರ ಬರ್ರಿ. ನಿಮ್ಮ ಹತ್ರ ಬಂದು MLA ಹತ್ರ ಹೇಳಿದ್ವಿ, MLA ಹೈಕಮಾಂಡ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ. ಈಗ ದಿಲ್ಲಿ ಓಟ ಹೋಗಕ್ಕಾಗಲ್ಲ ನಮ್ಮ ಕೈಲಿ. ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿಗೆ ಮುಗಿಬೇಕು. ನಿಮ್ಮವರೆಗೂ ಬರೋದು ನಮ್ಗೆ ತಾಕತ್ತಲ್ಲ, ಅಲ್ಲಿವರೆಗೂ ಬರಲೂಬಾರ್ದು. ಆ ಪಂಚಾಯತಿ PDOಗಳಿಗೆ, ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಮ್ಮ ಗ್ರಾಮಗಳಿಗೆ ತಲುಪ್ತಾರೆ ಅನ್ನೋದು ನಾನು ಹೇಳಬಲ್ಲೆ. ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ, ಅವರೇ ಸರಿ ಇಲ್ಲ. ಆ ಪಂಚಾಯತಿಗೆ ಅವ್ರು ಕುದಿಸಿದ್ರೆ ನಮಗೆ ಏನ್ ಮುಡ್ತದ್ರಿ ಕೆಲಸ? ನಮಗೇನ್ ಮುಡ್ತದ ಸರಿ? ನಾವು ಬಂದ್ ನಿಮ್ಮ ಹತ್ರ ಪತ್ರ ಕೊಡೋದು ಹಾಕೈತಿ, ಕೆಲಸ ಆಗಲ್ಲ. ಅದಕ್ಕೆ ನಮ್ಗೆ ಏನೂ ಸಿಗಲ್ಲ. ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ. ಪಂಚಾಯತಿಯವರು ಫೋನ್ ಮುಖಾಂತರ ಹೇಳಿದ್ರೆ ಅಕ್ಕಿ ಮನಿ ಬರೀತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟರೆ ಕಸ ಸುತ್ತ ಇರ್ತದೆ. ಇದು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟಂಗೆ JCB ಖಾಲಿ ಮಾಡ್ತದೆ, ಬೆಳಿಗ್ಗೆ ಎಣ್ಣೆ ಮಾಡಿ ರೆಡಿ ಆಗಿರ್ತದೆ, ಕೆಲಸ ಮಾಡ್ತೇವೆ, ರಿಜೆಕ್ಟ್ ಆಗಿರ್ತದೆ. ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ. ಯಾವ ಗ್ರಾಮ ಪಂಚಾಯತಿ? ಎಲ್ಲಾ ಪಂಚಾಯತಿ ಇಲ್ಲ ಸರ. ಈ ಕೆಲಸ ಈ ಗ್ರಾಮ ಪಂಚಾಯತಿ ಮಾಡ್ತಾರೆ. ಇಂಜಿನಿಯರ್ ಪಾಪ ವರ್ಕ್ ಮಾಡಿದ್ರೆ ಅವ್ರು ಮೆಜರ್ಮೆಂಟ್ ಹತ್ರ ಕರೆಕ್ಟ್ ಇದ್ರೆ ಅವ್ರು ಯಾವ್ದನ್ನು ಮಾಡ್ತಾರೆ. ಕೆಲವು ಇಂಜಿನಿಯರ್ ಮಾಡ್ತಾರೆ, ಮಾನ್ಯಾಗಿರ್ತಾರೆ, ಇವ್ರು ಫೋನ್ ಮಾಡಿದ್ರೆ ಅವ್ರು NMR ಬಿದ್ದಿರುತ್ತೆ, ಅವ್ರು ಪಾಸ್ ಆಗಿರ್ತಾರೆ. ಪ್ರಾಂಕ ಮಾಡೋ ಇಂಜಿನಿಯರ್ಗೆ ಇಲ್ಲಿ ವರ್ಕ್ ಇಲ್ಲ, ಪ್ರಾಂಕ BFT ಕೆಲಸ ಮಾಡೋರಿಗೆ ವರ್ಕ್ ಇಲ್ಲ, ಅವ್ರ ಸಂಬಳನೇ ಇಲ್ಲ. ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ, ಲೇಡಿಗಳಿಗೂ ಅಷ್ಟೇ, ಕಾಯಕ ಬಂಧುಗಳಿಗೂ ಅಷ್ಟೇ. ಇವ್ರಿಗೆ ಶ್ರಮ ಪಟ್ಟವ್ರಿಗೆ ಕೆಲಸ ಇಲ್ಲ. ಬರೀ ಸರ್ಕಾರಕ್ಕೆ ಮಾಹಿತಿ ಕೊಡದೇ ಇಲ್ಲ. ಆ ಪಂಚಾಯತಿ ಇವತ್ತು ಒಂದು ಪಂಚಾಯತಿಯಲ್ಲಿ ಏನಪ್ಪಾ ಅಂದ್ರೆ PDO 3 PDO ಬಂದ್ರೆ ಆಗಿನ ಟಾಪ್ PDO ಮಾಡೋ ಇದ್ದಂದ್ರೆ ಒಂದು ಕೋರ್ಟಲ್ಲಿ ಕೇಸ್ ಇದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ 3 ವರ್ಷಕ್ಕೆ ಮತ್ತೊಂದು ಬಂದ್ ಜಡ್ಜ್ ಅದೇ ಫೈನಲ್ ಎತ್ತಾನ ಹೊರತು ಬೇರೆ ಫೈಲ್ ಎತ್ತಲ್ಲ. ಆ ಪಂಚಾಯತಿ ಸಿಬ್ಬಂದಿ ಯಾಕ್ರಿ ಅದಿರಲ್ಲ? ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ PDOಗೆ ಖಾಲಿ ಜಾಗ ಸೈಟನ್ನ ಇದನ್ನ ಬದಲಾವಣೆ ಮಾಡಿದ್ರೆ ಇಂಥವ್ರು ಸತ್ತಿದಾರ ಅವ್ರು ಕಾಯ್ತಾಕ್ ಬದಲಾವಣೆ ಮಾಡಿದ್ರೆ ಆ ಪೇಪರೇ ಅಲ್ಲಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಏನ್ ಕಾಗದ ಪತ್ರ ವ್ಯವಹಾರ ಮಾಡ್ತಾರೆ, ಏನ್ ಸರ್ ಮಾಡ್ತಾರೆ? ಆ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರೆ ಅರ್ಜಿದಾರನ ಕೇಳ್ತಾನೆ ನಕಲಿ ಇದ್ರು ಕೊಡಂತ. ಅವ್ನು ಹೇಳ್ತಾನೆ ಜೆರಾಕ್ಸ್ ಕೊಡಪ್ಪ, ನಾವು ಸಹಿ ಮಾಡ್ಕೊಂಡ್ರೆ ನನ್ ಮಂಡ ನಮ್ಗೆ ಐತಿಲ್ಲ, ಹೋಗ್ ನೀನ್ ಅಂತಾನೆ. ಮತ್ ತಿರುಗಿ ಅವ್ನು ಕಾಯ್ತಾನೆ, ಯಾರ್ದೋ ಕಾಯ್ತಾನೆ, ಯಾರ್ದೋ ಮಾಡಿರ್ತಾರೆ. ಬಾಬಾ ಮೇಟ್ ಒಬ್ರು ಮನೆ ಜನತಾ ಮನೆ ಸಂಕ್ಷನ್ ಮಾಡ್ಬೇಕಾದ್ರೆ ಹಾಕ್ತಾರೆ ಇಂಟಿಮೇಷನ್. ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓಟ್ ಬೇಕು, ಎಲೆಕ್ಷನ್ ಮಾಹಿತಿ ಬೇಕು. ಅವ್ರ ಪಂಚಾಯತಿಯಲ್ಲಿ ಮನೆ ಬೇಕು ಅಂತ ಬರ್ಸ್ ಬರ್ತಾರೆ, ಪಾಸ್ ಮಾಡ್ತಾರೆ. ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಮಾಡ್ತಾರೆ, ಹಾಕ್ತಾರೆ. ಅವ್ರಿಗೆ ಮನೆ ಮುಂಜಾನೆ ಬರುತ್ತೆ, ಕಟ್ಕೊಳ್ಳೋಕೆ ಜಾಗ ಇಲ್ಲ ಇತ್ತು ಅಂತ ಕೇಳ್ತಾರೆ. ಊರ ಬೇಕಾದಷ್ಟು ಜಾಗ ಇರ್ತತಿ. ಇದ್ದಲ್ಲಿ ಫೋನ್ ಮಾಡಿ ಜಾಗ ಗುರುತು ಮಾಡಿ ಪಂಚಾಯತಿ ಒಂದ್ ತಗಡ್ ಹಾಕಂತಾರೆ, ಹಾಕ್ತಾರ. ಅದು ಬಂದು ಮ್ಯಾಲ್ ಕಳಿಸ್ತಾರ. ಇದ್ದರಿಗೆ ಮನೆಯಲ್ಲಿ ಕೊಡುದ್ರಿ. ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರಿದ್ದಾರೆ, ಯಾರಿಗೆ ಏನ್ ಬೇಕು ಅದನ್ನ ಕೊಡ್ರಿ ಅಂತ ಇರ್ತಾರೆ. ಗ್ರಾಮ ಪಂಚಾಯತಿ ಒಂದು ಕೋರ್ಟ್, ಒಂದು ಏನಪ್ಪ ಒಂದು ಹಳ್ಳಿ ಕೋರ್ಟ್ ಇದ್ದಂಗೆ, ಅದು ಅದ್ರ ಮುಖಾಂತರ ಎಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತೈತಿ. ಆ ಗ್ರಾಮಗಳಲ್ಲಿ ನಾಯಿ ಓಡಾಡ್ತಿದ್ರಿ, ಆ ಪಂಚಾಯತಿಯಲ್ಲಿ ನಾಯಿಗಳು ಓಡಾಡ್ಕೋಬಿ. ಬ್ಯಾಂಕ್ ಅಲ್ಲಿ ಸೇರಿರುತ್ತೆ, ಇವ್ರ ಬಂದ್ರೆ PDO ಇಲ್ಲ, BFT ಇಲ್ಲ. ಇದು ಉತ್ತರ. ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ, ಆಮೇಲೆ ನಮ್ಮನ್ನ ಎಲ್ಲರೂ ಕರೆದು ಮೀಟಿಂಗ್ ಮಾಡಿ. ಕೆಲಸ ಬೇಕಾ? ಕೂಲಿ ಕಾರ್ಮಿಕರನ್ನ ಕೇಳಿ. ಕೆಲಸ ಬೇಕ್ರೆ ನಿಮ್ಗೆ? ಇಷ್ಟೇ ಬೇಕಾ ಮೆಜರ್ಮೆಂಟ್? ಅಷ್ಟೇ ಅರ್ಥ ಕೊಟ್ಟಿರ್ತಾರೆ ಮೆಜರ್ಮೆಂಟ್. ಇವ್ರಿಗೆ ಗೊತ್ತಿದೆ ರೂಲ್ಸ್ ಹೆಂಗೆ. ಒಬ್ಬ ರೈತನ ಕೆಲಸಕ್ಕೆ ಬೆಳಗ್ಗೆ 7 ಗಂಟೆಗೆ ಹೋಗಿ 12 ಗಂಟೆ ಮತ್ತೆ ಕೆಲಸ ಮಾಡಿದ್ರೆ 450 ರೂಪಾಯಿ ಕೊಡ್ತಾರೆ. ಇಲ್ಲಿ ಡಾಕ್ಟರ್ಸ್ ನಿಮ್ ರೂಲ್ಸ್ ಪ್ರಕಾರ ಸರ್ಕಾರ ಕೆಲಸ ಕೇಳಿ, ಕೆಲಸ ಮಾಡೋದು ಬಿಡ್ರಿ. ಕೆಲಸ ಆಗಿಲ್ಲ ಏನ್ ಬೇರೆ ಸರ್, ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ, ಇವತ್ತಿನ ಮಾಡ್ಕೊಳ್ಳಿ, ಇಲ್ಲ ಇಷ್ಟೇ ಕೂಲಿಗೆ, ನಮಗೆ ತೊಂದರೆ ಇಲ್ಲ. ಬಡವ್ರು ಬದುಕೋದಕ್ಕೋಸ್ಕರ ಈ ಕೆಲಸ ಕೊಟ್ಟರು. ಒಂದ್ಸಲ ಬಡ್ದು ಅಂತ ಈ ಕೆಲಸ ಕೊಡೋದು. ಕುಂದುಕೊರತೆಗಳು ಬಡವ್ರಿಗೆ ಬಡವ್ರು ಕುಂದುಕೊರತೆಗಳನ್ನ ಆಲಿಸ್ತಿರ್ತಾರೆ. ಆ ಕೆಲಸದ ಮೇಲೆ ಎಲ್ಲರೂ ಸಂಬಳ ಬರ್ತಾ ಇದೆ. ಅಲ್ಲಿ ಒಂದು BFT ಅಂತ ಇರ್ತಾರೆ, ಕೂಲಿ ಕಾರ್ಮಿಕರ ಸಂಘಕ್ಕೋಸ್ಕರ JK ನೀಡ್ತಾರ. ಇವರೆಲ್ಲರಿಗೂ ಬರ್ತಾ ಇದೆ. ಎಲ್ಲರೂ ಅಪಾಯಿಂಟ್ ಕೊಡ್ದೇನಕ್ಕೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದು ಒಂದು ಹಂತಕ್ಕೆ ಅಲ್ಲಿವರೆಗೂ ಹೋಗ್ಬಾರ್ದು, ಅದು ಸುವ್ಯವಸ್ಥೆ ಆಗ್ಲಿ ಅಂತಾನೆ ಒಂದು ಸರ್ಕಾರ ಜಾರಿ ಮಾಡೋದು. ಎಲ್ಲರೂ ಹರಿದು ಹಂಚ್ತಿಂದ ಫೋನ್ ಮಾಡೋದ್ರಿಗೆ ಹಾಕ್ರಿ ಅಂತಲ್ಲ. ಹಿಂಗ ಗುಂಡಿನಲ್ಲಿ ಯಾವ್ದೋ ಒಂದು ತೆಗ್ಬಿಟ್ಟು ಗುಂಡಿರ್ತತಿ, ಅದು ಪ್ಲಾಸ್ಟರ್ ಹಾಕಿ ಮಾಡ್ತಾನೆ. ಆ PDOಗೂ ಜೋರು. ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಫೋನ್, ಅವ್ರು ಮಾಡೋದು. ಅಲ್ಲಿಂದ MLA ಫೋನ್, MLA ನಿಮಗೆ ಫೋನ್. ಯಾಕಂದ್ರೆ ನೀವು ಡ್ಯೂಟಿ ಮಾಡಬೇಕು, ಅಲ್ಲಿ ಎದುರು ಮಾಡಂಗಿಲ್ಲ.